ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 12 ಬಹಳ ವಿಶೇಷವಾಗಿರುವ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಎರಡೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು, ಅದರಲ್ಲೂ ಕೂಡ ಗಂಡು ಮಕ್ಕಳನ್ನು ಪಡೆದಂತಹ ತಂದೆ ತಾಯಿಗಳು ಮಾಡಬೇಕಾಗಿರುವಂತಹ ಪರಿಹಾರ, ಇದನ್ನು ಖಂಡಿತವಾಗಿ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಗ್ರಹ ನಕ್ಷತ್ರಗಳ ಪರಿಸ್ಥಿತಿಗಳು ತುಂಬಾ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಈ ಒಂದು ಸಾರಿ ಬಂದಿರುವಂತಹ ಈ ವರ್ಷದ ಕೊನೆಯ ಒಂದು ಸೂರ್ಯಗ್ರಹಣ ಇದಾಗಿರೋದ್ರಿಂದ, ಇದು ಭೀಮನ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ಗಂಡು ಮಕ್ಕಳನ್ನ ಪಡೆದಿರ್ತಕ್ಕಂಥ ಪ್ರತಿ ತಾಯಿಯು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನ ಮಾಡಲೇಬೇಕಾಗುತ್ತೆ. ಇದು ನಿಮ್ಮ ಮಕ್ಕಳಿಗೆ ಯಶಸ್ಸನ್ನು ತಂದು ಕೊಡುವಂಥದ್ದು, ಕಷ್ಟಗಳಿಂದ ಪರಿಹಾರ ಮಾಡುವಂಥದ್ದು, ನಿಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ಕೂಡ ನಶಿಸುವಂತೆ ಮಾಡುತ್ತದೆ. ಇದರಿಂದಾಗಿ ನಿಮ್ಮ ಮಕ್ಕಳಿಗೆ ಏಳಿಗೆ, ಯಶಸ್ಸು, ಎಲ್ಲ ಕಾರ್ಯದಲ್ಲೂ ಕೂಡ ಲಾಭ, ಸುಖ, ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಪ್ರತಿ ತಂದೆ ತಾಯಿಯ ಕನಸು ನಮ್ಮ ಮಕ್ಕಳು ದಿನೇ ದಿನೇ ಉತ್ತಮರಾಗಬೇಕು, ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಪಡೆದುಕೊಳ್ಬೇಕು, ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಲಾಭವನ್ನು ಕಂಡುಕೊಳ್ಬೇಕು. ಆದರೆ ಖಂಡಿತವಾಗಿ ಸ್ನೇಹಿತರೆ, ಈ ಒಂದು ವಿಶೇಷವಾದ ಪರಿಹಾರವನ್ನು ಮಾಡಿದರೆ ನಿಮ್ಮ ಜೀವನ ಬದಲಾಗುತ್ತೆ. ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಭೀಮನ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಕಾರಣದಿಂದಾಗಿ ಮೊದಲು ಪುತ್ರರನ್ನು ಹೊಂದಿರುವಂಥವರು ಈ ವಿಶೇಷವಾದ ಪರಿಹಾರವನ್ನು ಮಾಡಲೇಬೇಕು, ಇಲ್ಲದಿದ್ದರೆ ಅನಾಹುತ. ಇದೇ ಒಂದು ವಿಶೇಷವಾಗಿರುವ ಆಗಸ್ಟ್ 12ನೇ ತಾರೀಕು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣ ಹಾಗೂ ಅಮಾವಾಸ್ಯೆ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬದಲಾವಣೆಗಳು ಬರ್ತಾ ಹೋಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ. ಈ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸಿದರೆ ಅದಕ್ಕೆ ಬಹಳಷ್ಟು ಶಕ್ತಿ ಇರುತ್ತೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈ ಬಾರಿ ಇದು ವಿಶೇಷವಾಗಿರುವ ಸೂರ್ಯಗ್ರಹಣದ ಕಾರಣದಿಂದ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಹಳೆಯದನ್ನು ಬಿಟ್ಟು ಹೊಸದನ್ನು ನಾವು ಪಡೆದುಕೊಳ್ಳೋಕೆ ಇದು ಸೂಕ್ತವಾದ ಸಮಯ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನಿಮ್ಮ ಮನೆಯ ಮೇಲೆ ಸಂಪೂರ್ಣವಾಗಿ ಬೀಳುವಂತೆ ಮಾಡೋದಕ್ಕೆ ಈ ಪರಿಹಾರವನ್ನು ಅನುಸರಿಸಬೇಕು. ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಭಯಂಕರವಾಗಿದೆ ಮತ್ತು ಖಂಡಿತವಾಗಿ ಅಮಂಗಳಕರ. ಈ ದಿನದಂದು ಯಾರಿಗೆ ಪುತ್ರರಿದ್ದಾರೆ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಇದರಿಂದ ಎಲ್ಲ ದೋಷಗಳು ದೂರವಾಗುತ್ತೆ, ದೃಷ್ಟಿ ದೋಷಗಳು ಪರಿಹಾರವಾಗುತ್ತೆ, ಉತ್ತಮ ಜೀವನವನ್ನು ನಡೆಸಲು ಸಹಾಯವಾಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು, ದುಃಖಗಳು, ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಈ ಅಮಾವಾಸ್ಯೆಯೊಂದಿಗೆ ಗ್ರಹಣ ಬಂದಾಗ ಭಯಂಕರ ಶಕ್ತಿ ಇರುತ್ತೆ. ಅದೇ ರೀತಿ ಅಮಾವಾಸ್ಯೆಯ ದಿನ, ಹುಣ್ಣಿಮೆ ದಿನ ಗ್ರಹಣ ಬಂದರೆ ಅದಕ್ಕೆ ತುಂಬಾನೇ ವಿಶೇಷವಾದ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಮಕ್ಕಳನ್ನು ಹೊಂದಿರತಕ್ಕಂತಹ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅದರಲ್ಲೂ ಕೂಡ ಗರ್ಭಿಣಿ ಸ್ತ್ರೀಯರು ಕೂಡ ಈ ಒಂದು ಪರಿಹಾರವನ್ನು ಅನುಸರಿಸಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕೆ ಇದು ಒಂದು ಮೊದಲ ಹೆಜ್ಜೆ ಆಗಿರುತ್ತೆ. ನಿಮ್ಮ ಜೀವನ ಬದಲಾಗುತ್ತೆ, ನೀವು ಅಂದುಕೊಂಡದನ್ನು ಸಾಧಿಸಬಲ್ಲಿರಿ, ಮುಟ್ಟಿದೆಲ್ಲ ಚಿನ್ನವಾಗುತ್ತೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲ ದೃಷ್ಟಿ ದೋಷಗಳು ದೂರವಾಗುತ್ತೆ. ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತವಾಗಿರುವ ಪರಿಹಾರವಾಗಿದೆ. ಸಾಮಾನ್ಯವಾಗಿ ಅಮಾವಾಸ್ಯೆ, ಹುಣ್ಣಿಮೆ ದಿನ ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೆಡುಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಮತ್ತು ಶಾಸ್ತ್ರಗಳಲ್ಲಿ ಕೇಳಿರುವ ರೀತಿ ಈ ದಿನ ತಪ್ಪದೇ ಈ ಒಂದು ಸಣ್ಣ ಪರಿಹಾರ ನಿಮ್ಮ ಮಕ್ಕಳ ಮೇಲಿರೋ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಗಳನ್ನು ತೆಗೆದುಹಾಕುವುದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಶಕ್ತಿಶಾಲಿಯಾಗಿರುವ ಸೂರ್ಯಗ್ರಹಣ, ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ಮಕ್ಕಳು ಪದೇ ಪದೇ ಜ್ವರ ಬರುವಂಥದ್ದು, ಹುಷಾರು ತಪ್ಪುವಂಥದ್ದು, ಆರೋಗ್ಯದ ಸಮಸ್ಯೆಗಳು, ಮಕ್ಕಳ ಬೆಳವಣಿಗೆಯಲ್ಲಿ ತೊಂದರೆಗಳನ್ನು ಕಂಡಿರಬಹುದು. ಹಾಗಾದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಪರಿಹಾರವನ್ನು ಅನುಸರಿಸಬೇಕು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಟ್ಟದ್ದನ್ನು, ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಉತ್ತಮವಾದ ಪರಿಹಾರವಾಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಹೊಂದಿರೋರು ಕೂಡ ಈ ಒಂದು ಪರಿಹಾರವನ್ನು ಮಾಡ್ಬೋದು. ಆದರೆ ಗಂಡು ಮಕ್ಕಳನ್ನು ಪಡೆದಂಥವರಿಗೆ ಹಲವಾರು ದೃಷ್ಟಿ ದೋಷಗಳು ತಾಕ್ತಾ ಇರುತ್ತೆ. ಒಬ್ಬ ಗಂಡು ಮಗವಿದ್ದರೆ ಅವನು ನಿಮ್ಮ ಕುಲವನ್ನು, ವಂಶವನ್ನು ಬೆಳಗುತ್ತಾನೆ ಮತ್ತು ನಿಮ್ಮ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತಾನೆ. ಅದೇ ರೀತಿ ಒಂದು ಗಂಡು ಮಗುವನ್ನು ನೀವು ಅದ್ಭುತವಾಗಿ ಬೆಳೆಸಿದರೆ ನಿಮ್ಮ ಜೀವನದಲ್ಲಿ, ಸಮಾಜದಲ್ಲಿ ಗೌರವ ಸಿಗುತ್ತದೆ. ಗಂಡು ಮಕ್ಕಳು ಸಮಾಜದಲ್ಲಿ ಉತ್ತಮವಾದ ಪರಿವರ್ತನೆಗೆ ಸಹಾಯಕವಾಗುವಂತೆ ಬೆಳೆದುಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಮಹಿಳೆಗೂ ಗೌರವವನ್ನು ಕೊಡಬೇಕು. ಅದೇ ರೀತಿ ಅವರ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಬೇಕು. ಹಂಗಾದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ತೊಂದರೆಗಳು ಅಂತಂದರೆ ಅವರು ಪದೇ ಪದೇ ಹುಷಾರು ತಪ್ಪುವಂಥದ್ದು, ಯಾರಿಗೂ ಕೂಡ ಗೌರವ ಕೊಡೋದೇ ಇರುವಂಥದ್ದು, ಹಠಮಾರಿತನವನ್ನು ಹೊಂದಿರುವಂಥದ್ದು, ಇದನ್ನೆಲ್ಲ ಕಂಡಾಗ ನಿಮಗೆ ಬೇಸರವಾಗುತ್ತೆ, ದುಃಖವಾಗುತ್ತೆ ಮತ್ತು ಮಕ್ಕಳು ಚೆನ್ನಾಗಿ ಬೆಳೆದಾಗ ನಿಮ್ಮ ಜೀವನದಲ್ಲಿ ಸಂತೋಷ ದುಪ್ಪಟ್ಟಾಗುತ್ತೆ. ಆದರೆ ಈ ಒಂದು ಶಕ್ತಿಶಾಲಿ ಆಗಸ್ಟ್ ತಿಂಗಳು
ನಿಮ್ಮ ಜೀವನದಲ್ಲಿ ಕೊನೆಯ ಒಂದು ಅಮಾವಾಸ್ಯೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸೂರ್ಯಗ್ರಹಣ ಬಂದಿರೋದ್ರಿಂದ ಈ ಮಕ್ಕಳನ್ನು ಹೊಂದಿರತಕ್ಕಂಥವರು ಬಹಳಷ್ಟು ಜಾಗರೂಕತೆ ಇರಬೇಕು. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮೊದಲು ಎದುರಿಸುವಂಥವರು ಚಿಕ್ಕ ಮಕ್ಕಳೇ ಆಗಿರ್ತಾರೆ. ಮಕ್ಕಳು ದೃಷ್ಟಿ ದೋಷವಾಗಬಾರ್ದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ತಪ್ಪದೆ ಈ ಪರಿಹಾರವನ್ನು ಮಾಡಿ. ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಕಣ್ಣಿನ ದೃಷ್ಟಿಗಳು ಹಾಗೂ ಮಾಟ ಮಂತ್ರ ತಂತ್ರಗಳು ಬೀಳೋದಿಲ್ಲ. ನಿಮ್ಮ ಜೀವನದಲ್ಲಿ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಶಿಸ್ತಿನಿಂದ ಕಾಪಾಡಿಕೊಳ್ಬೇಕು, ಅದೇ ರೀತಿ ಅವರಿಗೆ ಒಳ್ಳೆಯದನ್ನು ಬಯಸುವಂಥ ತಂದೆ ತಾಯಿಗಳಿಗೆ ಇದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಇದು ದುಷ್ಟ ಪರಿಣಾಮಗಳನ್ನು ದೂರ ಮಾಡುತ್ತೆ. ಅದಲ್ಲದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಪರಿಹಾರವನ್ನು ಮಾಡ್ಬೋದು. ಮಕ್ಕಳು ಅನ್ನ ತಿನ್ನೋದಿಲ್ಲ, ತುಂಬ ಕಿರಿಕಿರಿ ಮಾಡ್ತಾರೆ, ಯಾರ ಮಾತುಗಳನ್ನು ಕೇಳೋದಿಲ್ಲ, ಮಕ್ಕಳು ಖಂಡಿತವಾಗಿ ಅಳುತ್ತಿರುತ್ತಾರೆ, ವಿದ್ಯಾಭ್ಯಾಸದಲ್ಲೂ ಹಿಂದೆ ಉಳಿದಿದ್ದಾರೆ. ಈ ಪರಿಹಾರವನ್ನು ಮಾಡಿ ನೋಡಿ. ಗಂಡು ಮಕ್ಕಳನ್ನು ಹೊಂದಿರತಕ್ಕಂಥ ತಂದೆ ತಾಯಿಗಳಿಗೆ ಇನ್ನು ಮುಂದೆ ಶುಭ ಫಲಿತಾಂಶಗಳು ಬರುತ್ತದೆ. ಇದು ಕೇವಲ ರಾತ್ರಿಗಳಲ್ಲಿ ನಡೆಯುವಂತಹ ಚಮತ್ಕಾರವಾಗಿರುತ್ತದೆ. ರಾತ್ರಿ ಸಮಯದಲ್ಲಿ 10 ಗಂಟೆಯಿಂದ 12 ಗಂಟೆಯ ಒಳಗೆ ಎಲ್ಲರೂ ಮಲಗಿಕೊಂಡಾಗ ನೀವು ಮಾಡಬೇಕಾಗಿರುವಂಥದ್ದು ಖಂಡಿತವಾಗಿ ಮಕ್ಕಳನ್ನು ಕೂರಿಸಿಕೊಂಡು ಒಂದು ಹಿಡಿ ಕಲ್ಲುಪ್ಪು, 5 ಒಣಮೆಣಸಿನಕಾಯಿ ಮತ್ತು ಕಪ್ಪು ಇದ್ದಲನ್ನು ತೆಗೆದುಕೊಳ್ಬೇಕು. ಅದನ್ನು ತಲೆಯಿಂದ ಕಾಲಿನವರೆಗೆ 7 ಬಾರಿ ನಿವಾಳಿಸಬೇಕು. ಈ ರೀತಿಯಾಗಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಹುರಿಯುವಂಥ ಬೆಂಕಿಗೆ ಹಾಕಬೇಕಾಗುತ್ತೆ. ಇದರಿಂದಾಗಿ ಉಪ್ಪು ಯಾವ ರೀತಿ ಪಟಪಟ ಸಿಡಿಯುತ್ತದೋ ಕೆಟ್ಟ ಕಣ್ಣಿನ ದೃಷ್ಟಿಗಳು ಸಿಡಿದು ಹೋಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇದು ನಮ್ಮ ಹಿರಿಯರು ತಿಳಿಸಿರುವಂತಹ ವಿಶೇಷವಾದ ಪರಿಹಾರವಾಗಿದೆ. ಇದಾದ ನಂತರ ಮಕ್ಕಳಿಗೆ ಬಟ್ಟೆಯನ್ನು ಬದಲಾಯಿಸಿ ಕೈಕಾಲು ಮುಖವನ್ನು ತೊಳೆದು ದೇವರಿಗೆ ನಮಸ್ಕರಿಸಿ ಮತ್ತು ಮಕ್ಕಳ ಜೀವನ ಅದ್ಭುತವಾಗಿರಲಿ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಇದು ಎರಡನೇ ಪರಿಹಾರವೆಂದರೆ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಮೊಟ್ಟೆಯ ಮೇಲೆ 2 ಗುಮ್ಮನಂತೆ ಚಿತ್ರಗಳನ್ನು ಬಿಡಿಸಿ ಅದನ್ನು ತಲೆಯಿಂದ ಕಾಲಿನವರೆಗೆ 7 ಬಾರಿ ನಿವಾಳಿಸಿ ಅದನ್ನು ತೆಗೆದುಕೊಂಡು ಹೋಗಿ 3 ಕೂಡುವಂತಹ ರಸ್ತೆಯಲ್ಲಿ ಒಡೆದು ಬರಬೇಕು. ಬರುವಾಗ ಹಿಂದೆ ತಿರುಗದೆ ನೋಡಿ ಬನ್ನಿ ಮತ್ತು ಮಕ್ಕಳ ಮುಖ ಕೈಕಾಲು ತೊಳೆದು ದೇವರಿಗೆ ದೀಪವನ್ನು ಬೆಳಗಿಸಿ. ಇನ್ನು 3ನೇ ವಿಶೇಷವಾದ ಪರಿಹಾರ ಏನು ಅಂತ ನೋಡೋದಾದ್ರೆ ಇದು ಅನ್ನದಿಂದ ಮಾಡುವಂತಹ ಪರಿಹಾರ. 3 ಮುದ್ದೆ ಅನ್ನವನ್ನು ತೆಗೆದುಕೊಂಡು ಒಂದು ಕೆಂಪು, ಒಂದು ಬಿಳಿ, ಒಂದು ಅರಿಶಿನ ಕಲರನ್ನು ಮಾಡಿಕೊಂಡು 3 ಮುದ್ದೆ ಅನ್ನವನ್ನು ನಿಮ್ಮ ಮಗುವಿನ ತಲೆಭಾಗದಿಂದ ಕಾಲಿನವರೆಗೆ 7 ಬಾರಿ ನಿವಾರಿಸಬೇಕು. ನಂತರ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನನ್ನ ಮಗುವಿಗೆ ಇರ್ತಕ್ಕಂಥ ದೃಷ್ಟಿ ದೋಷಗಳು, ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗ್ತಾ ಇದೆ. ಈ ಅಮಾವಾಸ್ಯೆ ಹಳೆಯ ನಕಾರಾತ್ಮಕತೆಯನ್ನು ಬಿಟ್ಟು ಹೊಸ ಸಂಕಲ್ಪಕ್ಕೆ ನನಗೆ ಸಹಾಯ ಮಾಡಿದೆ ಎನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು. ಹರಿಯುವ ನೀರು ಇಲ್ಲ ಅಂತ ಅಂದರೆ ಖಂಡಿತವಾಗಿ ಇದನ್ನು ಯಾರೂ ತುಳಿಯದೇ ಇರುವಂತಹ ನಿರ್ಜಲ ಸ್ಥಳದಲ್ಲಿ ಅಂದರೆ ಒಂದು ಮರದ ಕೆಳಗೆ ಹಾಕಿ ಬನ್ನಿ. ಇದರಿಂದಾಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ದೃಷ್ಟಿ ದೋಷಗಳು, ನಕಾರಾತ್ಮಕ ತೊಂದರೆಗಳು ಪರಿಹಾರವಾಗುತ್ತೆ. ಇನ್ನು ಮುಂದೆ ನಿಮ್ಮ ಮಕ್ಕಳು ಬದಲಾವಣೆಯನ್ನು ನೀವು ಕಣ್ಣಾರೆ ನೋಡ್ತೀರಾ. ದುಷ್ಟಶಕ್ತಿಗಳ ಕಾಟ ದೂರವಾಗುತ್ತೆ. ಈ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಮಕ್ಕಳ ಬೆಳವಣಿಗೆಯನ್ನು ಕಂಡು ನೀವು ತುಂಬ ಸಂತೋಷ ಪಡ್ತೀರಾ. ನಿಮ್ಮ ಮನೆಯಲ್ಲಿ ತುಂಬಾ ಶುಭವಾಗ್ತಾ ಹೋಗುತ್ತೆ. ಈ ಪರಿಹಾರ ಅನ್ನದಿಂದ ಮಾಡಿದಾಗ ನಿಮ್ಮ ಜೀವನಕ್ಕೆ ಅತ್ಯಂತ ಲಾಭ ಸಿಗುತ್ತೆ. ಒಟ್ಟಾರೆಯಾಗಿ 3 ಪರಿಹಾರಗಳು ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ಲಾಭವನ್ನು ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮಕ್ಕಳು ಇನ್ನು ಮುಂದೆ ಕ್ರಿಯಾಶೀಲರಾಗ್ತಾರೆ. ನೀವು ಹೇಳಿದ ಮಾತುಗಳನ್ನು ಚಾಚು ತಪ್ಪದೆ ಕೇಳ್ತಾರೆ. ನೀವು ಅವರ ಬದಲಾವಣೆಯನ್ನು ಗಮನಿಸಬಹುದು. ಗಂಡು ಮಕ್ಕಳನ್ನು ಹೊಂದಿರತಕ್ಕಂಥ ಪ್ರತಿಯೊಂದು ತಂದೆ ತಾಯಿ ಈ ಒಂದು ಪರಿಹಾರವನ್ನು ಮಾಡಿ. ಇದರಿಂದಾಗಿ ನೀವು ಯಾವುದೇ ಹಣವನ್ನು ಖರ್ಚು ಮಾಡುವ ಅವಕಾಶ ಇಲ್ಲ. ಉತ್ತಮ ಫಲಿತಾಂಶ ಬರುತ್ತೆ. ದೃಷ್ಟಿ ದೋಷಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಇದು ರಾತ್ರಿಯಿಂದಲೇ ನಿಮಗೆ ಪರಿಣಾಮ ಕಂಡುಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳು ತುಂಬ ಹಠ ಮಾಡೋದು, ರಗಳೆ ಮಾಡುತ್ತಿದ್ದಲ್ಲಿ, ಊಟ ಮಾಡದೆ ಸತಾಯಿಸುತ್ತಿದ್ದಲ್ಲಿ ಎಲ್ಲವೂ ಕಡಿಮೆ ಆಗುತ್ತೆ. ಈ ಪರಿಹಾರ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ತಂದುಕೊಡುತ್ತೆ. ಅದರಿಂದಾಗಿ ಸ್ನೇಹಿತರೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಮಾವಾಸ್ಯೆಯಿಂದ ಖಂಡಿತವಾಗಿ ನಿಮ್ಮ ಎಲ್ಲ ಕಷ್ಟಗಳು, ನೋವುಗಳು ಮತ್ತು ದುಃಖ ಕಣ್ಣೀರುಗಳು ನಿವಾರಿಸಲು, ನಿಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಏಕೆಂದರೆ ಮಕ್ಕಳು, ಗಂಡು ಮಕ್ಕಳು ಕುಲವನ್ನು ಎತ್ತು ಹಿಡಿಯುವಂಥವರು. ಅವರು ಉತ್ತಮವಾದ ಬೆಳವಣಿಗೆ, ಉತ್ತಮವಾದ ಸಂಸ್ಕಾರ ಕಂಡುಕೊಂಡರೆ ತಂದೆ ತಾಯಿಗೆ ಅದಕ್ಕಿಂತ ತುಂಬ ಖುಷಿ ಯಾವುದೂ ಇಲ್ಲ. ಯಾವುದೋ ವಿವಿಧ ಪರಿಹಾರವನ್ನು ಮಾಡುವ ಬದಲು ಈ ಸಣ್ಣ ಪರಿಹಾರ ಯಾವುದೇ ಹಣ ಖರ್ಚಿಲ್ಲದೆ ಮಾಡಬಹುದು. ಈ ಪರಿಹಾರ ಸಕಾರಾತ್ಮಕವಾದ ಅನುಭವವನ್ನು ನಿಮಗೆ ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶವನ್ನು ಕೊಡುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.